ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮನ್ಯಾಗ ನಾವು ಬಳೆ ಉಟ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡೇವ್ರಿ. ನಮ್ಮ ಪೃಥ್ವಿದು ಜಡಿ ತೆಗ್ಸೋ ಕಾರ್ಯಕ್ರಮ ಐತಲ್ಲ, ಸೊ ಅದಕ್ಕೆ ಎಲ್ಲರೂ ಹೊಸ ಬಳೆ ಹಾಕ್ಸ್ಕೋಬೇಕಂತ ಹೇಳಿ ಬಳೆ ಹಾಕ್ಸೋಳಕತ್ತೀವಿ ನೋಡ್ರಿ. ನಾವು ಬಳೆ ಹಾಕ್ಸೋಳವ್ರಿಗೆ ಮನೆಗೆ ಕರೆಸ್ಬಿಟ್ಟಿದ್ವಿ. ಮನ್ಯಾಗ ಮಂದಿ ಭಾಳ ಆಗ್ತೀವಿ ಹೇಳಿ ನಾವು ಎಲ್ಲರಿಗೂ ಸಣ್ಣವ್ರಿಗೂ ದೊಡ್ಡವ್ರದ್ದು ಎಲ್ಲ ಇರ್ತಾವೆ ಇವ್ರ ಕಡೆ ಬಳೆ. ಹಿಂಗಾಗಿ ನಮ್ಮ ಮನ್ಯಾಗ ಏನಾರೇ ಫಂಕ್ಷನ್ ಅದು ಪೂಜೆ ಅದು ಇತ್ತಂದ್ರೆ ಇವ್ರಿಗೆ ಕರೆಸ್ಬಿಡ್ತೀವಿ ಮನೆಗೆ. ಇವರು ಬಂದು ಎಲ್ಲರಿಗೂ ಹಾಕ್ತಾರೆ. ಇವ್ರ ಕಡೆ ಎಲ್ಲ ಥರನೂ ಸಿಗ್ತಾವೆ. ಬಳೆ ಇರ್ತಾವೆ, ಕಿವ್ಯಾನು ಮತ್ತು ಕಾಲನ್ ಚೈನ, ಕಾಲುಂಗ್ರ, ನಮಗೇನು ಬೇಕೆಲ್ಲ ಇಟ್ಬಿಟ್ಟಿರ್ತಾರೆ ಆಂಟಿಯರು. ಅದಕ್ಕೆ ನಾವು ಇವ್ರಿಗೆ ಕರೆಸ್ಬಿಡ್ತೀವಿ ಮನೆಗೆ. ನಮಗೆ ಬೇಕಾದ ನೇಲ್ ಪಾಲಿಷ್, ಮೆಹಂದಿ ಎಲ್ಲ ಇಟ್ಟಿರ್ತಾರೆ ಇವರು. ಅದ್ರ ಸಂಬಂಧ ನಾವು ಇವ್ರಿಗೆ ಮನೆಗೆ ಕರೆಸ್ಬಿಡ್ತೀವಿ ನೋಡಿರಿ. ಪಿಂಕ್ ನಮ್ಮ ಪಂಕು ಸೆಲೆಕ್ಟ್ ಮಾಡಿದ್ದು ಪಿಂಕ್ ಕಲರ್ ನೇಲ್ ಪಾಲಿಷ್. ಎಲ್ಲರೂ ಇಟ್ಕೊಂಡ್ರು. ಸಮನ್ವಿ ನೋಡಿರಿ, ಸಮನ್ವಿ ಇಟ್ಕೊಂಡು ಪಂಕು ಎಲ್ಲರಿಗೂ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲನೂ ಇಟ್ಬಿಟ್ಟಿರ್ತಾರೆ ಇವರು. ಹಿಂಗಾಗಿ ಅದಕ್ಕೆ ಇವ್ರಿಗೆ ಮನೆಗೆ ಕರೆಸ್ಬಿಡ್ತೀವಿ ನಾವು. ನಮ್ಮ ಅತ್ತೆಯರು, ನಮ್ಮ ನೆಗಣಿ, ನಮ್ಮ ನಾದ್ನಿ ಎಲ್ಲರೂ ಬಳೆ ಉಟ್ಕೊಂಡ್ವಿ ನೋಡಿರಿ. ಈ ಥರನೂ ಇರ್ತಾವೆ ಸೆಟ್. ಚೆಂದ ತೊಗೊಂಬಂದಿರ್ತಾರೆ ಅವರು. ಇದು ನಮ್ಮ ಮಂಜು ತೊಗೊಂಡ್ರು ಬಳೆ, ಅದು ಭಾಗ್ಯ ತೊಗೊಂಡ್ರು. ನೆಕ್ಲೇಸು, ಕಿವ್ಯಾನು ಎಲ್ಲ ತೊಗೊಂಡ್ವಿ. ನಮ್ಮ ಮನ್ಯಾಗ ನಾವು ಬೆಳ್ಳಿ ಕಾಲು ಚೈನ್ ಉಟ್ಕೊಳಂಗಿಲ್ಲ. ಬೆಳ್ಳಿ ಚೈನ ನೋಡಿದೆ, ಯಾವ ಅಷ್ಟು ಸರಿ ಅನ್ನಿಸ್ಲಿಲ್ಲ, ನನಗೆ ಇಷ್ಟ ಆಗೋದು ತಗೊಳ್ಳಿಲ್ಲ. ಮಕ್ಕಳ ಬಳಿ ಎಷ್ಟು ನೈಸ್ ಕಾಣಕತ್ತಾವ ನೋಡ್ರಿ. ಗ್ರೀನ್ ಕಲರ್ ಕಾಜಿನ ಬಳಿ ಸರಿ ಮೆಹಂದಿ ಹಚ್ಕೊಂಡಿದ್ದು. ಮೆಹಂದಿ ಭಾಳ ಇಷ್ಟ ಆಕಿ ರೆಡಿ ಆಗಕ್ಕೆ ನೋಡ್ರಿ. ನನಗೆ ಹಚ್ಚಕತ್ತಾಳ ಮೆಹಂದಿ. ನನಗೆ ಪಂಕು ಹಚ್ತಾಳ ಅಂತ ಮೆಹಂದಿ. ನೋಡ್ರಿ ಹೆಂಗೆ ಹಚ್ಚಾಳ ನೋಡು. ಈಗ ಮರ್ದಿನ ನಾವು ಅಂದ್ರೆ ಇದು ಮಂಗಳವಾರ ಮಾಡಿದ್ದಿದ್ದು. ಮಂಗಳವಾರ ಅವ್ನ ಜಡಿ ತೆಗ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. 14 ಡೇಟಿಗೆ ಮುಂಜಾನೆ ಜಲ್ದಿ 3 ಗಂಟೆಗೆ ಎದ್ದಿದ್ವಿ. 3 ಗಂಟೆಗೆ ಎದ್ದು ಮನ್ಯಾಗ ಮಂದಿ ಜಾಸ್ತಿ ಆಗ್ತೀವಲ್ಲ, 3 ಗಂಟೆಗೆ ಎದ್ದು ಜಳಕ ಮಾಡಿ ರೆಡಿ ಆಗೋಟ್ರಾಗೆ ನಮ್ಮದು 5:30-6 ಗಂಟೆ ಆಗಿತ್ತು. ಇವ್ರು ನಮ್ಮ ಅತ್ತೆಯರು, ನಮ್ಮ ನಾದ್ನಿ ಅಂದರೆ ನಮ್ಮ ಜಗುವರ ಎಲ್ಲ ರೆಡಿ ಮಾಡಿದ್ರು. ಆಕಿ ಸಮನ್ವಿ, ಪಂಕು, ಸಾನ್ವರ್ ಮಮ್ಮಿ ಆಕಿ ಅಂಜು ಉಸುರು ಪಾಪ. ಮುಂಜಾನೆ ಅವರು ಎಲ್ಲರೂ ಜಲ್ದಿನೇ ಎದ್ಬಿಟ್ಟಿದ್ರು ಪಾಪ. ಹುಡುಗರು ಎದ್ದು ನಮ್ಮದು ಅಕ್ಕ ನೋಡ್ರಿ ಎಷ್ಟು ಖುಷಿ ಆಗ್ಯದ. ಹಾಯ್ ಮಾಡಾಕತ್ತ. ನಮ್ಮ ಮನೆಯವ್ರನ್ನ ಪುತ್ರನ ಕರ್ಕೊಂಡು ಹೊರಗೆ ನಿಂತ್ಬಿಟ್ಟಾರ. ಅವನ ಅಳೋದೆ. ನಾವೆಲ್ಲ ಬ್ಯಾಗ್ ರೆಡಿ ಮಾಡಿಕೊಂಡು ನಮ್ಮ ಲ್ಯಾಂಬೋರ್ಗಿನಿ ತಗೊಂಡು ರೆಡಿಯಾಗಿ ಹೋದ್ವಿ ನೋಡ್ರಿ. ನಮ್ಮ ಹುಡುಗರು ಫುಲ್ ಎಂಜಾಯ್ ಮಾಡಾಕತ್ಬಿಟ್ಟಿದ್ರು. ತಣ್ಣಗೆ ಕೋಲ್ಡಾಗ ಗಾಳಿ ಬರಾಕತ್ತಿತ್ತು. ಮಸ್ತಾಗಿ ಎಂಜಾಯ್ ಮಾಡ್ಕೋತ ಹೋದ್ವಿ ನಾವು. ಮಸ್ತ್ ಮಾರ್ನಿಂಗ್ ಹೊಂಟಿದ್ವಿ. ಅಷ್ಟು 7 ಗಂಟೆ ಆಗಿತ್ತು. ಹೊಂಟಿದ್ವಿ. ಮಸ್ತ್ ತಣ್ಣಗೆ ಗಾಳಿ ಹೊಂಟಿತ್ತು. ಕೋಲ್ಡಾಗೆ ಕ್ಲೈಮೇಟ್ ಇತ್ತು. ಮುಂಜಾನೆ 6:30 ಕೋಲ್ಡಾಗೆ ಕ್ಲೈಮೇಟ್ ಇತ್ತು. ಹೋದ್ವಿ. ಇದು ಬ್ರಿಡ್ಜ್, ನಮ್ಮ ನಾರಾಯಣಪುರ ಬ್ರಿಡ್ಜ್. ಇದು ನಾರಾಯಣಪುರ ಜಲಾಶಯ ಅಂತ ಹೇಳ್ತಾರಲ್ಲ, ಅದು ಬ್ರಿಡ್ಜ್. ಇದು ಕೃಷ್ಣಾ ನದಿ ಹಾದು ಹೋಗುತ್ತಿಲ್ಲಿ. ಮಳೆ ಬಂದಾಗ ಫುಲ್ಲು ನೀರಿರುತ್ತೆ. ಇವಾಗ ಬೇಸಿಗೆ ಟೈಮ್ ಅಲ್ಲ, ನೀರಿಲ್ಲ. ಬಂದು ರೀಚ್ ಆದ್ವಿ ನಮ್ಮ ದೇವಸ್ಥಾನಕ್ಕೆ. ಇದು ದೇವ್ರ ಗಡ್ಡಿ ಅಂತ, ನಮ್ಮೂರ ಹತ್ರ ಒಂದು ದೇವಸ್ಥಾನ. ಅಲ್ಲೇ ತಗ್ಸಿದ್ವಿ ನಾವು ಇವನ್ನ ಜಡಿನ. ಬಂದ್ವಿ ಇಲ್ಲಿ ನಮ್ಮ ಊರಿಂದ ಒಂದು ಅರ್ಧ ಗಂಟೆ ದಾರಿ ಆಗುತ್ತೆ. ಬಂದ್ವಿ. ನಮ್ಮ ಲ್ಯಾಂಬೋರ್ಗಿನಿ ತೊಗೊಂಡು ಬಂದು ಕೂತ್ವಿ. ಎಲ್ಲ ಪೂಜೆ ಅದು ರೆಡಿ ಮಾಡಾಕತ್ತಿದ್ರು ಅವರು. ನಮ್ಮ ಹುಡುಗರು ಹಾಗೆ ವಿಡಿಯೋ ಶೂಟು ಅದು ಇದು ಮಾಡಾಕತ್ತಿದ್ರು. ಫೋಟೋ ಶೂಟು, ವಿಡಿಯೋ ಶೂಟು ಮಾಡಾತಕ್ಕಿಲ್ಲ. ನಮ್ಮ ಪಂಕು ಅದು ಡ್ಯಾನ್ಸ್ ಮಾಡೋದು, ಆಟ ಆಡೋದು ಆಕಿ ಮಾಡಾಕತ್ತಾಳ.
ಪೃಥ್ವಿ ಅಂತೂ ಅವ್ರ ಪಪ್ಪನ ಹತ್ರನೇ ಫಿಕ್ಸ್ ಆಗಿದ್ದ. ನಾವು ಈ ಕಡೆ ಪೂಜೆ ಮಾಡೋದು, ಪೂಜೆದು ರೆಡಿ ಮಾಡ್ಕೊಳ್ಳೋದು ಮಾಡಾಕತ್ತಿದ್ವಿ. ಅಲ್ಲೇ ಹಾಗೆ ಮತ್ತು ಅಡುಗೆ ಮಾಡೋದು ರೆಡಿ ಮಾಡ್ಕೊಳಕತ್ತಿದ್ರು ಅವರು. ನಾಷ್ಟ ಮಾಡಬೇಕಿತ್ತು. ಪಾಪ ಹುಡುಗರೆಲ್ಲ ಮುಂಜಾನೆ ಜಲ್ದಿ ಎದ್ದಿದ್ರು. ನಾವು ಮನ್ಯಾಗ ಏನೂ ಮಾಡ್ಕೊಂಡು ಬಂದಿರಲಿಲ್ಲ. ಅದಕ್ಕೆ ಇಲ್ಲೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಉಳ್ಳಾಗಡ್ಡಿ ಹಚ್ಕೊಳ್ತಾ ಕೂತಿದ್ವಿ. ಉಳ್ಳಾಗಡ್ಡಿ ಹರಿಚ್ಕೊಟ್ವಿ. ಉಳ್ಳಾಗಡ್ಡಿ ಹರಿಚ್ಕೊಟ್ರೆ ಅವರೇ ಮಾಡ್ತಾರೆ ಅಂಥೇಳಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಹರಿಚ್ಕೊಡಾಕತ್ತಿದ್ವಿ. ಕಟ್ ಮಾಡಿ ಕೊಟ್ವಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಬಂದ್ವಿ, ಹೊಂಟ್ವಿ ದೇವಸ್ಥಾನಕ್ಕೆ. ಅಲ್ಲಿ ನಾನು ಜಗುವರು ನಮಸ್ಕಾರ ಹಾಕಬೇಕಿತ್ತು. ನಮ್ಮ ಪಾಪುಗೆ ಒಳ್ಳೆಯದಾಗಲಿ ಅಂಥೇಳಿ ನಮಸ್ಕಾರ ಹಾಕ್ರಿ ಅಂಥೇಳಿ ನಮ್ಮ ಅತ್ತೆ ಮಾಮಾರು ಹೇಳಿದರು. ಅದಕ್ಕೆ ನಮಸ್ಕಾರ ಹಾಕ್ಬೇಕಂತೇಳಿ ಹೋದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇದನ್ನು ಮಾಡಾತಿದ್ದೆ, ಯಾವಾಗಲೂ ಮಾಡಿರಲಿಲ್ಲ. ಅದಕ್ಕೆ ಆಗುತ್ತೋ ಇಲ್ಲೋ ಅನ್ಕೋತ ಮಾಡಿದೆ. ಈ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಿಂತಿದ್ವಿ. ಅವು ಏನಂದ್ರು ಅಲ್ಲಿ ಒಳಗೆ ಉಡಿ ತುಂಬಿದ ಮೇಲೆ ನೀವು ಒಳಗೆ ಬರ್ರಿ ಅಂತಂದರು. ಅದಕ್ಕೆ ನಮ್ಗೆ ಹೊರಗೆ ನಿಲ್ಲಿಸಿ ಅವರು ದೇವರಿಗೆ ಉಡಿ ತುಂಬಕ್ಕೆ ಹೋಗಿದ್ರು. ಆಮೇಲೆ ನಮ್ಮ ಪೃಥ್ವಿಗೂ ನೀರು ಹಾಕಿ ಅವನಿಗೂ ಬಟ್ಟೆ ಚೇಂಜ್ ಮಾಡಿಸಿ ಒಳಗೆ ಕರ್ಕೊಂಡು ಹೋದ್ವಿ. ಅವನ ಅಳುದೆ ಪಪ್ಪ ಮಮ್ಮಿ ಇಬ್ಬರೂ ಇದ್ದಿಲ್ಲಲ್ಲ ಅವನ ಕಡೆ. ಹಿಂಗಾಗಿ ಅವ ಅಳುದೆ ಮಾಡಾಕತ್ಬಿಟ್ಟಿದ್ದ. ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ದೇವ್ರ ನಮಸ್ಕಾರ ಎಲ್ಲ ಮಾಡಿ ಪೃಥ್ವಿನ ಕರ್ಕೊಂಡು ಗರ್ಭಗುಡಿಗೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಬಂದರು. ನೋಡ್ ಇಲ್ಲೇನು ಮಾಡ್ತಾರೆ ಹುಡುಗ? ಐಸ್ ಕ್ರೀಮು ಹಾಂ ಇಲ್ಲ ಪೃಥ್ವಿ ಅವನ್ನ ತೆಗಿಸಿ ಆಯ್ತು ಕೊಬ್ಬರಿ ಹಲೋ ಮುಗೀತು. ಜಡಿ ತೆಗೆಸ್ಕೊಳ್ಳೋದು ಮುಗಿಸ್ಕೊಂಡು ಬಂದ್ವಿ. ಇದು ದೇವಸ್ಥಾನ ದೇವ್ರಗಡ್ಡಿ ಅಂಥೇಳಿ ನಾರಾಯಣಪುರ ಹತ್ರ ಬರುತ್ತೆ. ನಮ್ಮೂರು ನಾಲ್ತೋಡಿಂದ ಒಂದು 15 ಕಿಲೋಮೀಟರ್ ಮೇ ಬಿ ಆಗ್ಬೋದು. ಮುಗಿಸ್ಕೊಂಡು ಬಂದು ಕುಂತಿದ್ವಿ. ನಾಷ್ಟ ರೆಡಿಯಾಗಿತ್ತು. ಎಲ್ಲ ಪೃಥ್ವಿ ರೆಡಿಯಾಗಿ ಓಡಾಡಕತ್ಬಿಟ್ಟಿದ್ದ. ನಿದ್ದೆ ಮಾಡಿ ಅದಿದ್ದ, ಫ್ರೆಶ್ ಆಗಿದ್ದ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರೋಟ್ರಿಗೆ ಸಾಯಂಕಾಲ 7 ಗಂಟೆ ಆಗಿಬಿಟ್ಟಿತ್ತು.